ರಾಗ ಸರಸಾಂಗಿ. ಪದಂ ತೇ ಕೀರ್ತಿನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀ ಕರ್ಪರತುಲಾ ಕಥಂ ವಾ ಬಾಹುಭ್ಯಾಂ ಉಪಯಮನಕಾಲೇ ಪುರಭಿರಾ ಯದಾದಾಯನ್ಯಸ್ತಂ ದೃಶದಿ ದಯಮಾನೇನ ಮನಸಾ ಯಶಕೆತಾನ್ ಆವಾಸಮಾಗಿರುತ್ತಲೀ ಆ ಪದಕ್ಕೆ ವಶವಾಗದಿರುವ ತವ ಪಾದಾಗ್ರಮಂ ದೇವಿ ಸಸಿನೆಕ ಮಠದ ಬೆಂಗೆ ಹೋಲುಮೆಯು ಕವಿಗಳಿಂದೆಂತು ಹೊಂದಿಕೆಯಾದುದು ಶಶಿವಗನೇ ನಿನ್ನಯ ಉಪಯಾಮಕಾಲದೊಳ್ ಅಂದು ಶಶಿಧರಂ ದಯೆಯಾಂತು ತನ್ನಯ ಕರಂಗಳಿಂದ ಅಸಿಗಲ್ಲ ಮೇಲೆಂತು ತವ ಮೃದುಲ ಪಾದಮಂ ವಿನ್ಯಸ್ತಗೊಳಿಸಿರ್ಪನು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶಂಕರ ಭಗವತ್ಪಾದರು ಶಕ್ತಿರೂಪಿಣಿಯಾದಂತಹ ಭಗವತಿಯನ್ನು ಸೌಂದರ್ಯ ಲಹರಿಯ ಪ್ರಾರಂಭದಲ್ಲಿಯೇ ಶಿವಶಕ್ತಿಯ ಯುಕ್ತೋ ಎಂಬುದಾಗಿ ಹಾಡಿ ಹೊಗಳಿದ್ದಾರೆ. ಆ ಪರಾಶಕ್ತಿಯ ಅನುಗ್ರಹದಿಂದಲೇ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು, ವಿಷ್ಣುವು ಪಾಲನ ಕಾರ್ಯವನ್ನು ಮತ್ತು ಶಿವನು ಸಂಹಾರ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹಾಗೆ ಈ 88ನೇ ಶ್ಲೋಕದಲ್ಲಿ ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಇತ್ಯಾದಿ ಚೆನ್ನಾಗಿ ಮೂಡಿಬಂದಿದೆ. ಹೇ ದೇವಿ, ನಿನ್ನ ಈ ವಿವಾಹ ಕಾಲದಲ್ಲಿ ನಿನ್ನ ವಿವಾಹ ಕಾಲದಲ್ಲಿ ಸದಾಶಿವನು ದಯೆಯಿಂದ ಕೂಡಿದ ಮನಸ್ಸಿನಿಂದ ತನ್ನ 2 ಕೈಗಳಿಂದಲೂ ಕೀರ್ತಿಗಳಿಗೆ ಸ್ಥಾನವಾಗಿರುವ ಆಪತ್ತುಗಳಿಗೆ ಸ್ಥಾನವಲ್ಲದ ನಿನ್ನ ಅತಿ ಮೃದುವಾದ ಪಾದವನ್ನು ಎತ್ತಿ ಕಲ್ಲಿನ ಮೇಲೆ ಹೇಗೆ ತಾನೇ ಇಟ್ಟನು ಎಂಬುದಾಗಿ ಸಂಕ್ಷಿಪ್ತವನ್ನು ಅರ್ಥವನ್ನು ಹೊಂದಿದೆ. ಇದರಲ್ಲಿ ಪಾದಾಗ್ರ ವರ್ಣನೆ ಇದೆ. ದೇವಿಯ ಪಾದ ಇದು ಸಾಮಾನ್ಯ ಪಾದವಲ್ಲ, ತಾಯಿಯ ಪಾದ. ಇದರ ಮಹತ್ವವನ್ನು ತಿಳಿಸಿಕೊಡುವವರು ನಮಗೆ ಯಾರು? ಹೆತ್ತ ತಾಯಿಯಿಂದ ಪ್ರಾರಂಭಿಸಿ ಜಗತ್ತಿನ ಮೂಲ ತಾಯಿಯಾದಂತಹ ಪರಾಶಕ್ತಿಯ ಸಗುಣಿಯಾದಂತಹ ಜಗಜ್ಜನನಿಯ ಪಾದದ ಮಹತ್ವವನ್ನು ತಿಳಿಸಲಿಕ್ಕೆ ಶಂಕರಾಚಾರ್ಯರಂತಹ ಮಹಿಮಾನ್ವಿತರೇ ಬೇಕು. ಇಲ್ಲ ಅಂದರೆ ನಮಗೆ ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ. ದೇವಿಯ ಪಾದವು ಕೀರ್ತಿಗಳಿಗೆ ಸ್ಥಾನವಾಗಿದೆ. ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಮನುಷ್ಯರಿಗೆ ಜಂತೂರಾಂ ನರಜನ್ಮ ದುರ್ಲಭಂ ಶಂಕರ ಭಗವತ್ಪಾದರು ಹೇಳಿದ್ದಾರೆ ವಿವೇಕ ಚೂಡಾಮಣಿಯಲ್ಲಿ. ಎಷ್ಟೊಂದು ಜೀವ ಜಂತುಗಳಿವೆಯೋ ಆ ಬ್ರಹ್ಮ ಕೀಟ ಜನನಿ, ಬ್ರಹ್ಮನಿಂದ ಕೀಟದವರೆಗೆ ಇರುವಂತಹ ಈ ಜಂತುಗಳಲ್ಲಿ ನರಜನ್ಮ ದುರ್ಲಭಂ, ಇದು ಭೂಲೋಕದಲ್ಲಿ ವಿಶೇಷವಾಗಿ ಮನುಷ್ಯ ಜನ್ಮ ದುರ್ಲಭವಾದದ್ದು. ಬ್ರಹ್ಮ ಇವರು ಸತ್ಯಲೋಕಕ್ಕೆ ಸಂಬಂಧವರು, ದೇವತೆಗಳು,
ಸ್ವರ್ಗಲೋಕದಲ್ಲಿ, ಭೂಲೋಕದಲ್ಲಿ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದದ್ದು. ಇಂತಹ ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನು ಪಡೆದಿರುವಂತಹ ನಾವು ಆದಷ್ಟು ಆತ್ಮೋದ್ಧಾರಕ್ಕಾಗಿ ಪ್ರಯತ್ನಿಸಬೇಕು. ಏಕೆಂದರೆ ಬಹಳ ಪುಣ್ಯಗಳಿಂದಾಗಿ ಈ ದೇಹವನ್ನು ಪಡೆದಿರುವಂತಹದ್ದಾಗಿದೆ. ಇಂತಹ ಈ ದೇಹಧಾರಿಗಳಿಗೆ, ಮಾನವ ದೇಹಧಾರಿಗಳಿಗೆ ಕೀರ್ತಿ ಮತ್ತು ಧರ್ಮ ಇದು ಶಾಶ್ವತವಾದಂಥದ್ದು. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರ ಪುತ್ರಧಾರಾಶ್ಚ ಧರ್ಮಕೀರ್ತಿದ್ವಯಂ ಸ್ಥಿರಂ ಅಸ್ಥಿರ ಧನಸಂಪದಃ ಎಂಬಂತೆ ಕೀರ್ತಿ ಎಂಬುದು ಶಾಶ್ವತವಾದದ್ದು. ಇಂತಹ ಕೀರ್ತಿಗೆ ಸ್ಥಾನವಾಗಿರುವಂತಹದ್ದು ದೇವಿಯ ಪಾದ. ಅಷ್ಟೇ ಅಲ್ಲ, ಆಪತ್ತುಗಳಿಗೆ ಸ್ಥಾನವಲ್ಲದ್ದು ದೇವಿಯ ಪಾದ. ದೇವಿಯ ಪಾದ ಆಪತ್ತುಗಳನ್ನು ನಿವಾರಣೆ ಮಾಡುವಂತಹದ್ದು, ಸಂಪತ್ತನ್ನು ಉಂಟು ಮಾಡುವಂತಹದ್ದು. ಸಾಮಾನ್ಯ ಸಂಪತ್ತಿನಿಂದ ಪ್ರಾರಂಭಿಸಿ ಮೋಕ್ಷ ಸಂಪತ್ತಿನವರೆಗೂ ಕೂಡ ಒದಗಿಸುವಂತಹದ್ದು ದೇವಿಯ ಪಾದ. ವಿಪತ್ತನ್ನು ನಿವಾರಣೆ ಮಾಡುವಂತಹದ್ದು ಭಗವತಿಯ ಪಾದ. ಅದನ್ನೇ ವಿಪದ್ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ, ನಾರಾಯಣ ಸ್ಮೃತಿ, ನಾರಾಯಣಿ. ವಿಪದ್ವಿಸ್ಮರಣಂ ವಿಷ್ಣೋ, ವೈಷ್ಣವಿ ಶಕ್ತಿ ಸ್ಮರಣೆ ಏನಿದೆಯೋ ಇದರಿಂದಾಗಿ ನಮ್ಮ ವಿಪತ್ತು ದೂರವಾಗ್ತದೆ. ಆದ್ದರಿಂದ ಹೀಗೆ ಪರಮಾತ್ಮನನ್ನು ಸ್ಮರಿಸಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಃ ಏತಯೋರೇವ ಕಿಂಕರಾಃ ಎಂಬುದಾಗಿ ಅಲ್ಲಿ ನಮಗೆ ನಮ್ಮ ಮೂಲಕ್ಕೆ ನಾವು ಪ್ರಯತ್ನಿಸಬೇಕು. ಎಂದೂ ಕೂಡ ಚ್ಯುತರಾಗಬಾರದು, ಅಚ್ಯುತರಾಗಬೇಕು. ಮೂಲ ಸ್ಮರಣೆ ಸದಾ ನಮ್ಮ ಭಾವನೆಯಲ್ಲಿರಬೇಕು ಎಂಬುದಾಗಿ ಮತ್ತೆ ನಮ್ಮ ಜಗಜ್ಜನನಿಯನ್ನು ಈ ರೀತಿ ಅಂಗಾಂಗಗಳ ವರ್ಣನೆಯೋ ಇತ್ಯಾದಿಗಳ ಮೂಲಕ ನಮಗೆ ಸ್ಮರಿಸಲಿಕ್ಕೆ ಪ್ರೇರಣೆ ನೀಡುತ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ವಿವಾಹ ಕಾಲದಲ್ಲಿ ಸದಾಶಿವನು ದಯೆಯಿಂದ ಕೂಡಿದ ಮನಸ್ಸಿನಿಂದ ತನ್ನ ಎರಡೂ ಕೈಗಳಿಂದ ಕೀರ್ತಿಗಳಿಗೆ ಸ್ಥಾನವಾಗಿರುವ ಆಪತ್ತುಗಳಿಗೆ ಸ್ಥಾನವಲ್ಲದ ನಿನ್ನ ಅತಿ ಮೃದುವಾದ ಪಾದವನ್ನು ಎತ್ತಿ ಕಲ್ಲಿನ ಮೇಲೆ ಹೇಗೆ ತಾನೇ ಇಟ್ಟ? ಇಂತಹ ಈ ವಿವಾಹ ಕಾಲದಲ್ಲಿ ಅಶ್ಮಾರೋಹಣ ಕರ್ಮ ಏನು ನಡೆಯುತ್ತದೆಯೋ ಅದು ಅಂತಹ ಉಚಿತವೇನೂ ಅಲ್ಲ. ನಿನ್ನ ವಿಷಯದಲ್ಲಿ ಕವಿಗಳಿಗೂ ಕೂಡ ಇದೊಂದು ವರ್ಣನೆಗೆ ವಿಷಯ. ಆದರೆ ಸದಾಶಿವನಿಗೆ ಇಂತಹ ಒಂದು ಕೆಲಸ ಉಚಿತವಲ್ಲವಾದರೂ ಕೂಡ ಮಾಡಬೇಕಾಯಿತು ವಿವಾಹ ಸಮಯದಲ್ಲಿ. ಯಾಕೆಂದರೆ ಸಗುಣನಾಗಿ ಇದೊಂದು ಲೀಲೆ ಎಂಬುದಾಗಿ ಸ್ವೀಕಾರ ಮಾಡಿ ತನ್ನ ಲೀಲೆಯನ್ನು ವ್ಯಕ್ತಪಡಿಸುವಾಗ, ಭಕ್ತರ ಅನುಗ್ರಹಕ್ಕಾಗಿ ಈ ರೀತಿ ಕಾಣಿಸಿಕೊಳ್ಳುವಾಗ ಯಾವ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಿವೆಯೋ ಅದನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಮೃದುವಾದ ಪಾದವನ್ನು ಕಲ್ಲಿನ ಮೇಲೆ ಹೇಗೆ ತಾನೇ ಇಟ್ಟನಪ್ಪ? ಕೀರ್ತಿಗೆ ಮೂಲಸ್ಥಾನ, ಆಪನ್ನಿವಾರಕವಾದಂತಹ ಪಾದ, ಅಂತಹ ಮೃದುವಾದ ಪಾದವನ್ನು ಕಲ್ಲಿನ ಮೇಲೆ ಹೇಗೆ ತಾನೇ ಇಟ್ಟ ಎಂಬುದಾಗಿ ಶಂಕರರು ಎಲ್ಲ ಯೋಗಿಗಳ, ಎಲ್ಲ ಋಷಿಮುನಿಗಳ ಧ್ಯೇಯ ವಸ್ತುವಾದಂತಹ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದಂತಹ ಭಗವತಿಯ ಪದಕಮಲದ ವರ್ಣನೆಯನ್ನು ಮಾಡಿದ್ದಾರೆ. ಇತಿ ಶಂ